ಜೆಡಿಎಸ್ ಪಾಳೆಯದಲ್ಲೂ ಕೂಡ ಈಗ ಆಪರೇಷನ್ ಕಮಲದ ಆತಂಕ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ. ಏಕಕಾಲದಲ್ಲಿ ಶಾಸಕರು ಆಪರೇಷನ್ ಕಮಲಕ್ಕೆ ತುತ್ತಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಅದರಲ್ಲೂ ಮುಂಜಾಗ್ರತೆಯನ್ನ ಜಾತ್ಯತೀತ ಜನತಾದಳ ಪಕ್ಷ ವಹಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಡಿಎಸ್ ಶಾಸಕರ ಜೊತೆ ಖುದ್ದು ಎಚ್ಡಿಕೆನೇ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಸದ್ಯ ಕ್ಷಣದ ಮಾಹಿತಿಯನ್ನ ಎಚ್.ಡಿ. ದೇವೇಗೌಡರು ಕೂಡ ಪಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಪರೇಷನ್ ಕಮಲಕ್ಕೆ ತಿರುಗೇಟನ್ನು ನೀಡೋದಕ್ಕೂ ಕೂಡ ಸಿಎಂ ಸಿದ್ಧತೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಮಲ ಪಾಳಯದ ವಿರುದ್ಧ ಎಚ್ಡಿಕೆ ಒಂದು ಗೌಪ್ಯ ಕಾರ್ಯಾಚರಣೆಯನ್ನ ಬೇರೆ ನಡೆಸ್ತಾ ಇದ್ದಾರೆ. ಬಿಜೆಪಿಯ 4 ರಿಂದ 5 ಶಾಸಕರನ್ನ ಸೆಳೆಯೋದಕ್ಕೆ ಸಿಎಂ ಒಂದು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕಾಗಿನೇ ಸಿಎಂ ಆಪ್ತ ಶಾಸಕರು, ಸಚಿವರು, ಮುಖಂಡರನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೌಪ್ಯ ಕಾರ್ಯಾಚರಣೆಗೆ ಆಪ್ತ ಸ್ನೇಹಿತರ ಮೊರೆ ಹೋಗಿದ್ದಾರೆ ಸಿಎಂ. ಕಾರ್ಯಾಚರಣೆಯ ಬಗ್ಗೆ ಸುಳಿವನ್ನ ಸದ್ಯ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಆಪರೇಷನ್ ಕಮಲದ ಭೀತಿಯಲ್ಲೇ ಜೆಡಿಎಸ್ ಇರೋದ್ರ ಜೊತೆಗೆ ಅದಕ್ಕೆ ಕೌಂಟರ್ ಆಗಿ ಏನ್ ಪ್ರಯತ್ನ ಮಾಡಬಹುದು ಅನ್ನುವಂಥದ್ದನ್ನ ಕೂಡ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಪ್ರತಿನಿಧಿ ವಿನಯ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವಿನಯ್, ಬಹುಶಃ ಬೆಳಗ್ಗೆ ಮುಖ್ಯಮಂತ್ರಿಗಳು ಬಹಳ ಕೂಲ್ ಆಗಿದ್ದೀನಿ ಅನ್ನುವಂಥದ್ದನ್ನ ತೋರ್ಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಬಹುಶಃ ಅವರಷ್ಟು ಕೂಲ್ ಆಗಿಲ್ಲ, ಒಳಗಿಂದೊಳಗೆ ಒಂದಷ್ಟು ಕಾರ್ಯತಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಿನ ಒಂದಷ್ಟು ಬೆಳವಣಿಗೆಯಿಂದ ಬಹುಶಃ ಗೊತ್ತಾಗ್ತಾ ಇದೆ ಅಂತ ಕಾಣಿಸುತ್ತೆ. ವಿನಯ್, 7 ತಿಂಗಳ ದೋಸ್ತಿ ಸರ್ಕಾರದ ಮೇಲೆ ಈಗ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಅಂದ್ರೆ ಶಾಸಕರು ಮುಂಬೈಗೆ ಹೋಗಿದ್ದಾರೆ, ಇಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇಷ್ಟು ಜನ ಅಂದ್ರೆ 9 ರಿಂದ 10 ಜನನ್ನ ಆಪರೇಷನ್ ಕಮಲಕ್ಕೆ ತುತ್ತಾಗ್ತಾರೆ ಕಾಂಗ್ರೆಸ್ ಶಾಸಕರು ಅಂತ ಹೇಳಿ. ಆದ್ರೆ ಮತ್ತೊಂದು ದೋಸ್ತಿ ಸರ್ಕಾರದ ಮತ್ತೊಂದು ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ನಲ್ಲೂ ಸಹ ಆಪರೇಷನ್ ಕಮಲದ ಭೀತಿ ಇರ್ತಕ್ಕಂಥದ್ದು. ಅಂದ್ರೆ ಸುಮಾರು 2 ರಿಂದ 3 ಶಾಸಕರ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಆದ್ರೆ ಜೆಡಿಎಸ್ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಮತ್ತೆ ಶಾಸಕಾಂಗ ಪಕ್ಷ ನಾಯಕರಾಗಿರ್ತಕ್ಕಂಥ ಸಿಎಂ ಕುಮಾರಸ್ವಾಮಿ ಅವರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಯಾಕೆಂದ್ರೆ ಪ್ರತಿ ಕ್ಷಣದ ಮಾಹಿತಿಯನ್ನ ಅವರು ತರಿಸ್ಕೊಳ್ತಾ ಇದ್ದಾರೆ. ಮಾತ್ರ ಅಲ್ಲ, ತಮ್ಮ ಶಾಸಕರ ಮೇಲೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಒಂದು ಭಾಗ. 2ನೇ ಭಾಗದಲ್ಲಿ ಸಹ ಸಿಎಂ ಯಾಕೆ ಕೂಲ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರೂ ಸಹ ಒಳಗಡೆನೆ ಬಿಜೆಪಿಯ ಸುಮಾರು 4 ರಿಂದ 5 ಶಾಸಕರ ಜೊತೆ ಅವರು ಸಹ ಸಂಪರ್ಕದಲ್ಲಿ ಇದ್ದಾರೆ ಇರ್ತಕ್ಕಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಆಪ್ತ ಶಾಸಕರಿರ್ಬೋದು, ಸಚಿವರಾಗಿರ್ಬೋದು, ಇವರಿಗೆ ಈ ಜವಾಬ್ದಾರಿಯನ್ನು ವಹಿಸದೆ ಕುಮಾರಸ್ವಾಮಿ ಅವರ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಇಬ್ಬರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಸುಮಾರು 4 ರಿಂದ 5 ಬಿಜೆಪಿ ಶಾಸಕರ ಜೊತೆ ಕುಮಾರಸ್ವಾಮಿ ಅವರು ಮತ್ತೆ ಅವರ ಸ್ನೇಹಿತರು ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಆಪರೇಷನ್ ಕಮಲದ ಭೀತಿ ಏನು ದೋಸ್ತಿ ಸರ್ಕಾರದ ಮೇಲೆ ಈಗ ಕರಿ ಛಾಯೆಯನ್ನು ಆವರಿಸಿಕೊಂಡಿದೆ. ಜೆಡಿಎಸ್ ಪಾಳೆಯದಲ್ಲೂ ಸಹ ಈ ಆತಂಕ ಮುಂದುವರೆದಿದೆ. ಮಾಂತೇಶ್, ಓಕೆ, ಥ್ಯಾಂಕ್ ಯು ವಿನಯ್.